ಮಿಂಕಿ ಪಕ್ಷಿ ಈಗಾಗ್ಲೇ ನಿದ್ದೆ ಮಾಡಿ ಎದ್ದಿರುತ್ತೆ. ಓ, ಯಾರಾದ್ರೂ ಹೆಲ್ಪ್ ಮಾಡಿ, ನಾನು ಸಮಸ್ಯೆಯಲ್ಲಿದ್ದೀನಿ. ಅರೆ, ಇದು ಯಾರ ಶಬ್ದ? ಅವ್ರ ಅಪ್ಪ ಅಮ್ಮ ನಿದ್ದೆ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ದೇನೆ ಅವನು ಆ ಶಬ್ದದ ಕಡೆ ಓಡೋಗ್ತಾನೆ. ಅದೋಗ್ ನೋಡತ್ತೆ, ಅಲ್ಲಿ ಸೋನು ಪಾರಿವಾಳ ಸಿಕ್ಕಾಕೊಂಡು ನರ್ಲಾಡ್ತಿರುತ್ತೆ. ಅಯ್ಯೋ ಸೋನು ಅಣ್ಣ, ನೀನ್ ಹೆಂಗಪ್ಪ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ? ನಾನ್ ಸುಮ್ನೆ ಮನೆಗೆ ಹೋಗ್ತಾ ಇದ್ದೆ. ನನ್ನ ಹಿಂದೆ ಆಗ ಒಂದು ಹದ್ದು ಬಿದ್ದೋಯ್ತು. ಮತ್ತೆ ನಾನು ನನ್ನನ್ನು ಕಾಪಾಡ್ಕೊಳ್ಳೋಕೆ ಇಲ್ಲಿ ಬಂದೆ. ಇಲ್ಲಿ ಮುಳ್ಳುಗಳಿವೆ. ನನಗೆ ಒಳಗ್ ಬಂದ ನಂತರನೇ ಗೊತ್ತಾಗಿದ್ದು. ಆಗಿಂದ ಇಲ್ಲೇ ಇದ್ದೀನಿ. ನೀನೇನು ಚಿಂತೆ ಮಾಡ್ಬೇಡ, ನಾನ್ ನಿನ್ನ ಕಾಪಾಡೋದಕ್ಕೆ ಸಹಾಯ ಮಾಡ್ತೀನಿ. ಈಗ ಮಿಂಕು ಪಕ್ಷಿ ಏನ್ ಮಾಡುದು ಅಂತ ಗಮನವಾಗಿ ನೋಡುತ್ತೆ. ಕೆಳಗಡೆಯಿಂದ ನೋಡೋದಕ್ಕೆ ಅದೇನಷ್ಟು ದೊಡ್ಡದಾಗಿದ್ದಿಲ್ಲ. ಸೋನು ಅಣ್ಣ, ನನ್ಗೇನ್ ಅನ್ಸತ್ತಂದ್ರೆ ನೀನು ಮೇಲೆಯಿಂದ ಹಾರ್ಕೊಂಡ್ ಬಂದಿದ್ಯಾ, ಅದಕ್ಕೆ ಸಿಕ್ಕಾಕೊಂಡಿದ್ಯಾ. ಆದ್ರೆ ಇದರಲ್ಲಿ ಕೆಳಗಡೆಯಿಂದ ಬಂದು ನಿನ್ನನ್ನ ಕಾಪಾಡಕ್ ಟ್ರೈ ಮಾಡಿದ್ರೆ ನಾವು ತಪ್ಸ್ಕೋಬಹುದು ಅನ್ಸತ್ತೆ. ಹಂಗಂತೇಳಿ ಮಿಂಕು ಪಕ್ಷಿ ಏನು ಯೋಚನೆ ಮಾಡ್ದೇನೆ ಕೆಳಗಡೆಯಿಂದ ಹೋಗಿ ಕಾಪಾಡಕ್ಕೆ ಶುರು ಮಾಡತ್ತೆ. ಅದು ಪಾರಿವಾಳನ ರೆಕ್ಕೆಯನ್ನು ಹಿಡ್ಕೊಂಡು ಅದನ್ನ ಕೆಳಗಡೆ ಎಳಿಯಕ್ಕೆ ಶುರು ಮಾಡತ್ತೆ. ಥ್ಯಾಂಕ್ ಯು ಸೋ ಮಚ್ ಮಿಂಕಿ. ಆಗ ಒಂದು ದೇವತೆ ಅಲ್ಲಿಗೆ ಬರ್ತಾಳೆ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆನಾ? ತುಂಬಾ ಹೊತ್ತಿಂದ ಯಾರೋ ನರ್ಲಾಡೋ ತರ ನನಗ್ ಕೇಳಿಸ್ತಿತ್ತು. ಹೌದು ನೀಲಿ ದೇವತೆ, ಸೋನು ಪಾರಿವಾಳ ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ನಾನು ಪ್ರಯತ್ನ ಪಟ್ಟು ಅವನನ್ನು ಕಾಪಾಡ್ಬಿಟ್ಟೆ. ಅರೆ ವಾ ಪಕ್ಷಿ, ನೀನಿಲ್ಲಿಗೆ ನನಗಿಂತ ಮುಂಚೆ ಬಂದು ಈ ಪಕ್ಷಿ ಪ್ರಾಣವನ್ನು ಕಾಪಾಡಿದ್ಯಾ. ನಿನಗೆ ಒಬ್ಬರಿಗೆ ಸಹಾಯ ಮಾಡೋದು ಮತ್ತು ಅವರ ಪ್ರಾಣವನ್ನು ಕಾಪಾಡೋದು ಇಷ್ಟ ಆದ್ರೆ ನಾನ್ ನಿನಗೆ ಒಂದು ವರವನ್ನು ಕೊಡ್ತೀನಿ. ಹಂಗಂತೇಳಿ ಆ ಮಾಯ ಕಟ್ಟಿಗೆಯನ್ನು ಎತ್ಕೊಂಡು ಮಿಂಕಿ ಪಕ್ಷಿಯ ತಲೆ ಮೇಲೆ ಮ್ಯಾಜಿಕ್ ಮಾಡ್ತಾಳೆ. ಇವತ್ತಿಂದ ನೀನೊಬ್ಬರಿಗೆ ಸಹಾಯ ಮಾಡ್ಬೇಕಂದ್ರೆ ಏನೇನ್ ಬೇಕನ್ಕೋತೀಯೋ ಅದನ್ನೆಲ್ಲ ನಿನಗೆ ಸಿಗುತ್ತೆ. ಖಂಡಿತವಾಗ್ಲೂ ಹಂಗ್ ನಡೆಯುತ್ತಾ? ಹಾ, ಅದು ಬರೀ ಬೇರೆಯವ್ರಿಗೋಸ್ಕರ, ಅದು ನಿನ್ಗೋಸ್ಕರ ನೀನು ಯೂಸ್ ಮಾಡಕ್ಕಾಗಲ್ಲ. ಹಂಗಂತೇಳಿ ದೇವತೆ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಮಿಂಕು ಪಕ್ಷಿ ಮತ್ತೆ ಸೋನು ಇಬ್ಬರು ಅವರವರ ಮನೆಗೆ ಹೋಗ್ಬಿಡ್ತಾರೆ. ಸೋನು ಪಕ್ಷಿ ಮಿಂಕಿ ಪಕ್ಷಿಗೆ ಸಿಕ್ಕುವ ವರದ ಬಗ್ಗೆ ಎಲ್ಲಾ ಜಂತುಗಳಿಗೂ ಹೇಳ್ಬಿಡುತ್ತೆ. ಮಧ್ಯಾಹ್ನ ಆದ ತಕ್ಷಣ ಎಲ್ಲಾ ಜಂತುಗಳು ಮಿಂಕಿ ಪಕ್ಷಿಯ ಮನೆ ಹತ್ರ ಬರುತ್ತವೆ. ಮಿಂಕಿ, ನಮ್ ಜೊತೆ ಬೇಗ ಬಾ. ಕಾಡಲ್ಲೊಂದು ಸಿಂಹ ಬಂದಿದೆ, ಅದ್ರಿಂದ ನೀನೇ ನಮ್ಮನ್ ಕಾಪಾಡಬೇಕು. ನೀವೇನೂ ಚಿಂತೆ ಮಾಡ್ಬೇಡಿ, ನಾನು ಈಗ್ಲೇ ಹೋಗ್ತೀನಿ. ಹಂಗಂತೇಳಿ ಮಿಂಕಿ ತಕ್ಷಣ ಅವ್ರೆಲ್ಲಾರ ಜೊತೆ ಹೋಗಕ್ ಶುರು ಮಾಡತ್ತೆ. ಅದರ ಕಂಡು ಅವ್ರ ಅಪ್ಪ ಅಮ್ಮ ಚಿಂತೆಗೊಳಗಾಗ್ತಾರೆ. ಅದಕ್ಕೆ ಅವರು ಕೂಡ ಅವ್ರೆಲ್ಲರ ಹಿಂದೆನೆ ಹೋಗ್ತಾರೆ. ಅವ್ರು ಎಲ್ಲರೂ ಆ ಶೇರ್ ಕೂತಿರುವ ಜಾಗಕ್ಕೆ ಹೋಗ್ತಾರೆ. ಅದು ಒಂದು ಜಿಂಕೆಯನ್ನು ಸಾಯಿಸ್ಬಿಟ್ಟಿರುತ್ತೆ ಮತ್ತೆ ಅದರ ಮಾಂಸವನ್ನು ತಿಂತಾ ಇರುತ್ತೆ. ಇವತ್ತಿಂದ ನಾನೇ ಕಾಡಿನ ರಾಜ. ದುಷ್ಟ ಶೇರ್, ನಾನಿರೋವರೆಗೂ ನನ್ನ ಈ ಕಾಡಿನ ಜಂತುಗಳು ನಿನ್ನನ್ನ ರಾಜನಾಗಿ ಯಾರು ಖಂಡಿತ ಒಪ್ಕೊಳ್ಳಲ್ಲ. ನೀನು ಇವಾಗ್ಲೇ ಇಲ್ಲಿಂದ ಹೋಗ್ಬಿಡು. ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಸುಮ್ಮನೆ ನಿಂತಿದ್ದಾರೆ, ಮತ್ತೆ ನೀನೊಂದ್ ಚಿಕ್ಕ ಅಕ್ಕಿ ನಂಗೆ ಹೇಳ್ತಾ ಇದ್ದೀಯಾ? ಹಂಗಂತ ಹೇಳಿ ಆ ಮಿಂಕು ಪಕ್ಷಿ ಅದರ ಕಣ್ಣನ್ನು ಮುಚ್ಕೊಂಡು ಹೀಗಂತ ಹೇಳುತ್ತೆ. ನನ್ನ ಕಣ್ಣು ಮುಂದೆ ನಿಂತಿರುವ ಈ ದುಷ್ಟನಾದ ಶೇರ್, ಇವನು 10 ದಿನದವರೆಗೂ ಒಂದು ಕಾಲು ಇಲ್ಲದೆ ಅಂಗವಿಕಲನಾಗಬೇಕು. ಅದು ಹಂಗಂತ ಹೇಳಿದ ತಕ್ಷಣ ಅದಕ್ಕೆ ಕಾಲ್ ನೋವು ಬಂದ್ಬಿಡುತ್ತೆ ಮತ್ತೆ ಒಂದು ಕಾಲು ಆಟೋಮೆಟಿಕ್ ಆಗಿ ಮೇಲೆ ರೇಸ್ ಆಗ್ಬಿಡುತ್ತೆ. ಅಪ್ಪೋ, ನನ್ಗನ್ಸುತ್ತೆ ನನ್ನ ಒಂದು ಕಾಲು ಮುರಿದಿದೆ ಅಂತ. ತುಂಬಾ ನೋವಾಗ್ತಾ ಇದೆ. ಅಬ್ಬೋ, ಇದು ಬರೀ 10 ದಿನದವರೆಗೂ ಅಷ್ಟೇ. 10 ದಿನದೊಳಗಡೆ ಈ ಕಾಡನ್ನು ಬಿಟ್ಟು ನೀನು ಒಂದ್ ವೇಳೆ ಹೋಗಿಲ್ಲ ಅಂದ್ರೆ ನಾವು ಶಾಶ್ವತವಾಗಿ ಇಲಿಯಾಗಿ ಬದಲಾಯಿಸ್ತೀನಿ. ಇಲ್ಲ, ನಾನು ಇದೇ ಪರಿಸ್ಥಿತಿಲಿ ಇಲ್ಲಿಂದ ಹೋಗ್ತೀನಿ. ಹಂಗಂತೇಳಿ ಶೇರ್ ತುಂಬಾ ಕಷ್ಟಪಟ್ಟು ಮೆತ್ತಗೆ ನಡ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಎಲ್ಲಾ ಜಂತುಗಳು ತುಂಬಾ ಧನ್ಯವಾದಗಳನ್ನ ತಿಳಿಸ್ತವೆ. ಅದನ್ನ ನೋಡಿ ಮಿಂಕಿಯ ಅಪ್ಪ ಅಮ್ಮನ ಮನಸ್ಸಲ್ಲಿ ಒಂದು ಅತ್ಯಾಶೆ ಶುರುವಾಗತ್ತೆ. ಅವರವರ ಕೆಲಸವನ್ನು ಕಾಡಲ್ಲಿರುವ ಎಲ್ಲಾ ಜಂತುಗಳ ಕೈಯಲ್ಲಿ ಮಾಡಿಸ್ಕೊಳಕ್ಕೆ ಶುರು ಮಾಡ್ತಾರೆ. ಜಂತುಗಳು ಕೂಡ ಏನೂ ಮಾತಾಡದೆ ಅವ್ರಿಗೆ ಸೇವೆ ಮಾಡ್ತಾ ಇರ್ತಾರೆ. ಆದ್ರೆ ಮಿಂಕಿಗೆ ಮಾತ್ರ ಇದು ಇಷ್ಟಾನೇ ಆಗೋದಿಲ್ಲ. ಅಪ್ಪ ಅಮ್ಮ, ನೀವು ಮಾಡ್ತಿರೋದು ತುಂಬಾ ತಪ್ಪು. ನಾನು ಜಂತುಗಳಿಗೆ ಸ್ವಾರ್ಥ ಇಲ್ಲದೆ ಸಹಾಯ ಮಾಡ್ತಿದ್ದೀನಿ, ಆದ್ರೆ ಅದರಿಂದ ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದೀರಾ. ನಾ ಮಾಡೋದ್ ನಿನಗ್ ಸರಿ ಅನ್ಸಿಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗೋ. ನಿನ್ನಂತ ಮಗಳು ನಮಗ್ ಬೇಡ. ಫ್ರೀ ಕಾಸ್ಟ್ ಅಲ್ಲಿ ಈ ಕಾಡನ್ ಕಾಪಾಡೋಳು. ಆದ್ರೂ ಕೂಡ ನಾವು ನಮ್ ಕೆಲ್ಸ ಮಾಡ್ಬೇಕು.
ಅವ್ರ ಅಪ್ಪ ಅಮ್ಮ ಮಾತು ಕೇಳ್ಕೊಂಡು ಪಾಪ ಅದು ಬೇಜಾರಾಗಿ ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ. ಮಿಟ್ಟುಗಿಳಿ ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅದು ಕೂಡ ಅದರ ಹಿಂದೆನೆ ಹೋಗುತ್ತೆ. ಆ ಕಾಡಲ್ಲಿ ಒಂದು ಬೇಟೆಗಾರ ಕೂತಿರ್ತಾನೆ. ಮತ್ತೆ ಅವನತ್ರ ಒಂದು ಪಂಜರ ಕೂಡ ಇರುತ್ತೆ. ಮಿಂಕು ಪಕ್ಷಿ ಅದೇ ಹೋಗಿ ಆ ಗೂಡು ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಅರೆ ಇದೇನು? ಬೇಟೆಗಾರ ತಕ್ಷಣ ಅದರ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಏನೋ ಮಾಡ್ದೇನೆ, ನನಗೆ ಒಳ್ಳೆ ಹಕ್ಕಿ ಸಿಕ್ಕಿದೆ ಇವತ್ತು. ಇದು ತಪ್ಪು, ನಾನೇ ಏನಾದ್ರೂ ಮಾಡ್ಬೇಕು. ಮಿಟ್ಟು ಪಕ್ಷಿ ಕಾಡಿಗೆ ಬರ್ತಾನೆ. ಮತ್ತೆ ಅವನು ನೋಡಿದ ಎಲ್ಲಾ ವಿಷಯವನ್ನು ಅವ್ರೆಲ್ಲರಿಗೂ ಹೇಳ್ತಾನೆ. ಈಗ ಜಂತುಗಳೆಲ್ಲ ಸೇರಿ ಅವ್ರ ಅಪ್ಪ ಅಮ್ಮ ಹತ್ರ ಹೋಗಿ ಹೀಗಂತ ಹೇಳ್ತಾರೆ. ಎಲ್ರನ್ನ ಹೆಲ್ಪ್ ಮಾಡೋ ನಿಮ್ಮ ಮಗಳು ಇವತ್ತು ಸ್ವಂತ ಅವಳೇ ನಿಮ್ಮಿಂದಾಗಿ ಸಮಸ್ಯೆಲಿದ್ದಾಳೆ. ಇಂಥ ಒಳ್ಳೆ ಮಗಳನ್ನ ಮನೆಯಿಂದ ಹೇಗೆ ಹೊರಗಾಕಿದ್ರಿ ನೀವು? ನಾವು ಮಾಡಿದ್ದು ತಪ್ಪು, ಅದು ನಮಗೆ ಗೊತ್ತಾಗಿದೆ. ಈಗ ನಾವು ಅವಳನ್ನ ಕಾಪಾಡಕ್ ಹೋಗ್ತೀವಿ. ಹೀಗೋದ್ರೆ ಏನು ಪ್ರಯೋಜನ ಇಲ್ಲ. ಆ ಬೇಟೆಗಾರ ನಿಮ್ಮನ್ನು ಕೂಡ ಹಿಡ್ದಾಕ್ತಾನೆ. ನಮಗೇನಾದ್ರೂ ಪ್ಲಾನ್ ಮಾಡ್ಬೇಕೀಗ. ಆಮೇಲೆ ಎಲ್ಲರೂ ಬೇಗ ಓಡೋಗ್ ನೋಡ್ತಾರೆ. ಪಂಜರದಲ್ಲಿ ಪಕ್ಷಿ ಇರುತ್ತೆ. ಅಲ್ಲಿ ಬೇಟೆಗಾರ ಕೂಡ ಕೂತಿರ್ತಾನೆ. ಮತ್ತೆ ಅಲ್ಲೇ ಅವನು ಒಂದು ಬಲೆಯನ್ನು ಕೂಡ ಹಾಕಿರ್ತಾನೆ. ಫ್ರೆಂಡ್ಸ್, ಬೇಟೆಗಾರ ಜಾಲ ಹಾಕಿದಾನೆ. ನನಗೊಂದು ಐಡಿಯಾ ಬರ್ತಾ ಇದೆ. ಆಮೇಲೆ ಆನೆ ಅವನ ಐಡಿಯಾವನ್ನು ಹೇಳ್ತಾನೆ. ಆಗ ಎಲ್ಲ ಪಕ್ಷಿಗಳಾದ ಮೇನಾ, ಗಿಳಿ, ಕಿಂಗ್ ಫಿಶರ್ ಮತ್ತು ವುಡ್ ಪೆಕರ್ ಅವರೆಲ್ಲರೂ ಹೋಗಿ ಆ ಬಲೆಯಲ್ಲಿ ಕೂತ್ಕೋತಾರೆ. ಅರೆ ವಾ, ಇವತ್ತಂತೂ ಮಜಾನೇ ಮಜಾ. ಆಮೇಲೆ ಅವನು ಒಂದು ಹೊಸ ಪಂಜರವನ್ನು ಎತ್ಕೊಂಡು ಆ ಬಲೆ ಹತ್ರ ಹೋಗ್ತಾನೆ. ಆ ಸಮಯದಲ್ಲಿ ಜಂತುಗಳು ಎಲ್ಲರೂ ಪಕ್ಷಿ ಹತ್ರ ಬಂದು ಮಾತಾಡಕ್ಕೆ ಶುರು ಮಾಡ್ತಾರೆ. ನನ್ನನ್ನ ಕಾಪಾಡ್ಬೇಕಂತ ನಿಮ್ ಪ್ರಾಣಕ್ಕೆ ಅಪಾಯ ಆಗತ್ತೆ, ನೋಡ್ಕೊಳ್ಳಿ. ಮಿಂಕಿ, ನೀನು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದೀಯಾ. ನಾವು ನಿನಗೆ ಏನು ಆಗಕ್ ಬಿಡಲ್ಲ. ನೀನು ಟೆನ್ಷನ್ ಮಾಡ್ಬೇಡ. ಆಗ ಬೇಟೆಗಾರ ನೋಡ್ತಾನೆ. ಅರೆ ಇದೇನೋ, ಇಷ್ಟು ಪ್ರಾಣಿಗಳು ಅಲ್ಲೇನ್ ಮಾಡ್ತಾ ಇವೆ? ಆಗ ಆನೆ ಆ ಪಂಜರವನ್ನು ಎತ್ಕೊಳ್ಳುತ್ತೆ. ಮತ್ತೆ ಎಲ್ಲರೂ ಅಲ್ಲಿಂದ ಓಡೋಗ್ಬಿಡ್ತಾರೆ. ಒಂದು ಹಕ್ಕಿ ಕತ್ಕೊಂಡೋಗ್ತೀರಾ? ನನ್ನ ಹತ್ರ ಇಲ್ಲಿ ತುಂಬಾ ಇವೆ ಇವತ್ತು. ಇವರನ್ನ ಒಳಗಾಕಿ ಇಲ್ಲಿಂದ ಹೊರಡೋಣ. ಬೇಟೆಗಾರ ಹತ್ರದಿಂದ ತುಂಬಾ ದೂರ ಬಂದ್ಮೇಲೆ ಆನೆ ಆ ಪಂಜರವನ್ನು ಕೆಳಗಡೆ ಇಡುತ್ತೆ. ರೋಮು, ನೀನಲ್ಲಿಂದ ಒಂದ್ ಸೈಡಲ್ಲಿ ಹಿಡ್ಕೋ. ನಾನು ಈ ಸೈಡಿಂದ ಹಿಡ್ಕೊಂಡು ಸರಿಯಾಗಿ ಎಳ್ದು ಓಪನ್ ಮಾಡೋಣ. ಅದರಿಂದ ಇದು ಒಡೆದೋಗಿ ಇವಳು ಹೊರಗೆ ಬರ್ತಾಳೆ. ಹೋ, ಹಾಗೆ ಮಾಡಿ ನೋಡೋಣ. ಆನೆ ಮತ್ತೆ ಗೇಂಡ ಮೃಗ ಇಬ್ರು ಸೇರ್ಕೊಂಡು ಆ ಪಂಜರವನ್ನು ಓಪನ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ ಮತ್ತು ಎಳೆಯಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಇರುವ ಜಂತುಗಳನ್ನೆಲ್ಲ ಇದನ್ನೆಲ್ಲ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇರ್ತವೆ. ಅವರಿಬ್ರು ತುಂಬಾ ಕಷ್ಟಪಟ್ಟ ನಂತರ ಆ ಪಂಜರ ಒಡೆದು ಹೋಗ್ಬಿಡುತ್ತೆ. ಪಕ್ಷಿ ಆಚೆ ಬಂದ್ಬಿಡುತ್ತೆ. ಧನ್ಯವಾದಗಳು. ಬನ್ನಿ ಬೇಗ ಹೋಗಿ ನಮ್ಮ ಬೇರೆ ಫ್ರೆಂಡ್ಸ್ ಅನ್ನು ಕೂಡ ಕಾಪಾಡೋಣ, ಇಲ್ಲಾಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗತ್ತೆ. ಮಿಂಕು ಅದರ ಸ್ನೇಹಿತರನ್ನು ಕರ್ಕೊಂಡು ಬೇಟೆಗಾರನ ಬಳಿ ಹೋಗ್ತಾರೆ. ಅರೆ ಇವರೆಲ್ಲ ಮತ್ತೆ ಹಿಂದೆ ಬಂದಿದ್ದಾರೆ ಯಾಕೆ? ಈ ಬೇಟೆಗಾರನ ಬಳಿ ಸಿಕ್ಕಾಕೊಂಡಿರುವ ಎಲ್ಲಾ ಜಂತುಗಳು ತಕ್ಷಣ ಆಚೆ ಬಂದ್ಬಿಡ್ಬೇಕು. ಮತ್ತೆ ಈ ಶಿಕಾರಿ ಅದೇ ಬಲೆಯಲ್ಲಿ ಸಿಕ್ಕಾಕೋಬೇಕು. ಹಂಗಂತ ಹೇಳಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅಲ್ಲಿಂದ ತಪ್ಸ್ಕೊಂಡ್ ಬಂದ್ಬಿಡ್ತವೆ. ಅರೆ ಅರೆ ಇದು ಹೇಗಾಯ್ತು? ಕೊನೆಗೆ ಅವನು ಹಾಕಿರುವ ಆ ಬಲೆ ಅವನ ಮೇಲೇನೆ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅಯ್ಯೋ ದೇವ್ರೇ! ಆಮೇಲೆ ಎಲ್ಲ ಪಕ್ಷಿಗಳು ಮತ್ತೆ ಜಂತುಗಳು ಅಲ್ಲಿಂದ ನಗ್ತಾ ಹೊಡೋಗ್ಬಿಡ್ತವೆ. ಅದನ್ ಕೇಳಿಸ್ಕೊಂಡು ಮಿಂಕಿ ತುಂಬಾ ಸಂತೋಷ ಪಡುತ್ತೆ. ಈಗ ಅವ್ರ ಅಪ್ಪ ಅಮ್ಮ ಅದನ್ನ ತುಂಬಾನೇ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾರೆ.